ಚಪ್ಪಲ್ ಬಿಟ್ಟಿದ್ದೀನಿ ಸರ್. ಕಾರಣ ತಮಿಳುನಾಡಿನಲ್ಲಿ ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಭಾಳ ಜಾಸ್ತಿ ಆಗ್ತಾ ಇದೆ. ಈ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆಯಲ್ಲಿ ಕೂಡ ಅಣ್ಣ ಯೂನಿವರ್ಸಿಟಿ ಒಳಗಡೆ ಒಂದು ಹೆಣ್ಮಕ್ಳು ಅಲ್ಲ ಯೂನಿವರ್ಸಿಟಿ ಒಳಗಡೆ ನಮ್ಮಲ್ಲಿ ನಂಬರ್ 1 ಇನ್ಸ್ಟಿಟ್ಯೂಷನ್. ಆಮೇಲೆ ಎಲ್ಲ ಕಡೆಯಲ್ಲಿ ಕೂಡ ದಿನವೂ ತಾವು ಪೇಪರ್ ತಾವು ಓದುವಾಗ ಏದೋ ಒಂದು ಹೆಣ್ಮಗಳು, ಒಂದು ಚೈಲ್ಡು, ಒಂದು ಡಾಟರ್, ಒಂದು ಸಿಸ್ಟರ್, ಮದರ್ ಯಾರೋ ಒಬ್ಬರ ಮೇಲೆ ಒಂದು ದೊಡ್ಡ ಅತ್ಯಾಚಾರ ಏದೋ ಒಂದು ಕಡೆ ತಮಿಳುನಾಡಲ್ಲಿ ಆಗಿದೆ. ಅದಕ್ಕೆ ಒಂದು ರೆಸಲ್ಯೂಷನ್ ತಗೊಂಡಿದ್ದೀನಿ. ನಾನು ಚಪ್ಪಲ್ ಬಿಡ್ತೀನಿ. DMK ಸರ್ಕಾರ ಹೋಗೋ ತನಕ ನಾನು ಚಪ್ಪಲ್ ಹೌದು ನಾನು ಚಪ್ಪಲ್ ಬಿಟ್ಟಿದ್ದೀನಿ ಸರ್. ಕಾರಣ ತಮಿಳುನಾಡಿನಲ್ಲಿ ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಭಾಳ ಜಾಸ್ತಿ ಆಗ್ತಾ ಇದೆ. ಈ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆಯಲ್ಲಿ ಕೂಡ ಅಣ್ಣ ಯೂನಿವರ್ಸಿಟಿ ಒಳಗಡೆ ಒಂದು ಹೆಣ್ಮಕ್ಳು ಅಲ್ಲ ಯೂನಿವರ್ಸಿಟಿ ಒಳಗಡೆ ನಮ್ಮಲ್ಲಿ ನಂಬರ್ 1 ಇನ್ಸ್ಟಿಟ್ಯೂಷನ್. ಆಮೇಲೆ ಎಲ್ಲ ಕಡೆಯಲ್ಲಿ ಕೂಡ ದಿನವೂ ತಾವು ಪೇಪರ್ ತಾವು ಓದುವಾಗ ಏದೋ ಒಂದು ಹೆಣ್ಮಗಳು, ಒಂದು ಚೈಲ್ಡು, ಒಂದು ಡಾಟರ್, ಒಂದು ಸಿಸ್ಟರ್, ಮದರ್ ಯಾರೋ ಒಬ್ಬರ ಮೇಲೆ ಒಂದು ದೊಡ್ಡ ಅತ್ಯಾಚಾರ ಏದೋ ಒಂದು ಕಡೆ ತಮಿಳುನಾಡಲ್ಲಿ ಆಗಿದೆ. ಅದಕ್ಕೆ ಒಂದು ರೆಸಲ್ಯೂಷನ್ ತಗೊಂಡಿದ್ದೀನಿ. ನಾನು ಚಪ್ಪಲ್ ಬಿಡ್ತೀನಿ. DMK ಸರ್ಕಾರ ಹೋಗೋ ತನಕ ನಾನು ಚಪ್ಪಲ್ ಹೌದು ನಾನು ಚಪ್ಪಲ್ ಬಿಟ್ಟಿದ್ದೀನಿ ಸರ್. ಕಾರಣ ತಮಿಳುನಾಡಿನಲ್ಲಿ ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಭಾಳ ಜಾಸ್ತಿ ಆಗ್ತಾ ಇದೆ. ಈ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆಯಲ್ಲಿ ಕೂಡ ಅಣ್ಣ ಯೂನಿವರ್ಸಿಟಿ ಒಳಗಡೆ ಒಂದು ಹೆಣ್ಮಕ್ಳು ಅಲ್ಲ ಯೂನಿವರ್ಸಿಟಿ ಒಳಗಡೆ ನಮ್ಮಲ್ಲಿ ನಂಬರ್ 1 ಇನ್ಸ್ಟಿಟ್ಯೂಷನ್. ಆಮೇಲೆ ಎಲ್ಲ ಕಡೆಯಲ್ಲಿ ಕೂಡ ದಿನವೂ ತಾವು ಪೇಪರ್ ತಾವು ಓದುವಾಗ ಏದೋ ಒಂದು ಹೆಣ್ಮಗಳು, ಒಂದು ಚೈಲ್ಡು, ಒಂದು ಡಾಟರ್, ಒಂದು ಸಿಸ್ಟರ್, ಮದರ್ ಯಾರೋ ಒಬ್ಬರ ಮೇಲೆ ಒಂದು ದೊಡ್ಡ ಅತ್ಯಾಚಾರ ಏದೋ ಒಂದು ಕಡೆ ತಮಿಳುನಾಡಲ್ಲಿ ಆಗಿದೆ. ಅದಕ್ಕೆ ಒಂದು ರೆಸಲ್ಯೂಷನ್ ತಗೊಂಡಿದ್ದೀನಿ. ನಾನು ಚಪ್ಪಲ್ ಬಿಡ್ತೀನಿ. DMK ಸರ್ಕಾರ ಹೋಗೋ ತನಕ ನಾನು